ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್ ಸ್ಟೂಡೆಂಟ್ಸ್ ಆಲ್ರೆಡಿ ನಾವು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅದರ ಮೀನಿಂಗ್ ಎಲ್ಲದೂ ಕೂಡ ತಿಳ್ಕೊಂಡಿದ್ದೀವಿ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ. ಹಾಗೆ ಇವತ್ತಿನ ದಿನ ನಾನು ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ NWCR ಮೆಥಡಲ್ಲಿ ಫಸ್ಟ್ ಮೆಥಡಲ್ಲಿ 3 ಪ್ರಾಬ್ಲಮ್ಸನ್ನು ನಿಮಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೆ, PDF ಮತ್ತು ಯೂಟ್ಯೂಬ್ ಲಿಂಕನ್ನು ಕೂಡ ನೀಡಿದ್ದೆ. ಹಾಗಾದರೆ ದಿಸ್ ಈಸ್ ದ 4th ಪ್ರಾಬ್ಲಮ್ ಅಂಡರ್ NWCR ಮೆಥಡ್. ಇವೆಲ್ಲವೂ ಕೂಡ ಇದು ಕೂಡ ಪ್ರೀವಿಯಸ್ 3 ಪ್ರಾಬ್ಲಮ್ಸ್ ಎಲ್ಲ ಸೇರಿ ಕೂಡ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮೇ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಅನ್ಬ್ಯಾಲೆನ್ಸ್ಡ್ ಅಂದರೆ ಏನೋದು, ಯಾವ ರೀತಿ ನಾವು ಬ್ಯಾಲೆನ್ಸ್ಡ್ ಕನ್ವರ್ಟ್ ಮಾಡೋದನ್ನೆಲ್ಲ ಕೂಡ ನೆಕ್ಸ್ಟ್ ಒಂದು ಪ್ರಾಬ್ಲಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಈ 3 ವಿಡಿಯೋಗಳನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ವಾಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದರೆ ಏನು, ಹಾಗೆ ಅದರಲ್ಲಿ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮಲ್ಲಿ NWCR ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದೆ ಇದೆಲ್ಲ ಕೂಡ ಗೊತ್ತಾಗಿದೆ. ಹಾಗಾದರೆ ಇಲ್ಲಿ ನಮಗೆ ಒನ್ ಮೋರ್ ಮೆಥಡ್, ಸೇಮ್ ಮೆಥಡ್ NWCR ಮೆಥಡಲ್ಲಿ ಲಾಸ್ಟ್ ಪ್ರಾಬ್ಲಮನ್ನು ನಾವಿಲ್ಲಿ ನೋಡೋಣ. ಕ್ವಶನ್ ವಿಲ್ ಬಿ ಸೇಮ್. ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಂತಾರೆ ಅಥವಾ IBFS ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ವಿತ್ ಗಿವನ್ ಕಾಸ್ಟ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ NWCR ಮೆಥಡ್. ಈ ಒಂದು ಮೆಥಡ್ ಯಾವುದಂತ ನೋಡಬೇಕು ಫಸ್ಟ್ ಪ್ರಾಬ್ಲಮನ್ನು ಕೊಟ್ಟಾಗ, ಆ್ಯಸ್ ವೆಲ್ ಆ್ಯಸ್ ಈ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಎರಡು ಸಪ್ಲೈ ಮತ್ತು ಡಿಮ್ಯಾಂಡ್ ಅಥವಾ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೋತ್ ಶುಡ್ ಬಿ ಈಕ್ವಲ್. S = D ಇರಬೇಕಂತ ಹೇಳ್ತಾರೆ. S ಸ್ಟ್ಯಾಂಡ್ಸ್ ಫಾರ್ ಸಪ್ಲೈ, D ಸ್ಟ್ಯಾಂಡ್ಸ್ ಫಾರ್ ಡಿಮ್ಯಾಂಡ್. ಹಾಗಾದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಎರಡು ಟೋಟಲ್ ಇರಬೇಕು. ಫಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಹಾಗಾದರೆ 60 20 20 50 ಟೋಟಲ್ ಮಾಡಿ ನೋಡಿ. 60 + 20 80 + 20 100 100 + 50 150. ಓಕೆ, ಸಪ್ಲೈ 150 ಇದೆ. ಡಿಮ್ಯಾಂಡು ಕೂಡ ಟೋಟಲ್ ಮಾಡಬೇಕು ನೀವು, ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕು. ಫಸ್ಟ್ ಯಾವ ಮೆಥಡ್ ಅಂತ ನೋಡಬೇಕು, ಆ್ಯಸ್ ವೆಲ್ ಆಸ್ ಸಪ್ಲೈ ಡಿಮ್ಯಾಂಡ್ ಟೋಟಲ್ ಮಾಡ್ಕೊಂಡು ಟ್ಯಾಲಿ ಇದೆ ಅಂತ ನೋಡಬೇಕು, ಬ್ಯಾಲೆನ್ಸ್ಡ್ ಇದೆ ಅಂತ ನೋಡಬೇಕು, ಈಕ್ವಲ್ ಇದೆ ಅಂತ. 30 + 40 70 70 + 20 90 90 + 30 120 120 + 30 150. ಹಾಗಾದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬೋತ್ ಆರ್ ಈಕ್ವಲ್. ಈ ಕಡೆಯಿಂದ 150 ಇದೆ, ಈ ಕಡೆಯಿಂದ 150 ಇದೆ. ಹಾಗಾದರೆ ಈ ಥರ ಒಂದು ಪ್ರಾಬ್ಲಮನ್ನು ಕೊಟ್ಟರೆ, ಸಪ್ಲೈ ಡಿಮ್ಯಾಂಡ್ ಎರಡು ಟ್ಯಾಲಿ ಇದ್ದಾಗ ಅಥವಾ ಸೇಮ್ ಇದ್ದಾಗ ಆ ಟೈಪ್ ಆಫ್ ಪ್ರಾಬ್ಲಮನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿತ್ತು, ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತೇಳಿ ಕರಿತೀವಿ ಅಂತ ಹೇಳಿತ್ತು ಅಲ್ವಾ. ಹಾಗಾದರೆ ಇದು ಪ್ರಾಬ್ಲಮ್ಮು ಇಲ್ಲಿ ನಿಮಗೆ ಟೋಟಲ್ ಕಂಪನೀಸ್ ಅಂತ ಕೊಟ್ಟಿದ್ದಾನೆ. ಪ್ರೀವಿಯಸ್ಸಲ್ಲಿ ಪ್ಲ್ಯಾಂಟ್ಸು ಫ್ಯಾಕ್ಟ್ರೀಸ್ ಈ ರೀತಿ ಕೊಟ್ಟಿದ್ದೆ, ಇಲ್ಲಿ ಕಂಪನೀಸ್ ಅಂತ ಕೊಟ್ಟಿದ್ದಾನೆ. C1 C2 C3 C4, ಕಂಪನಿ 1 ಕಂಪನಿ 2 ಕಂಪನಿ 3 ಕಂಪನಿ 4 ಅಂತೇಳಿ. ಹಾಗಾದರೆ ಇಲ್ಲಿಂದ ಆರಿಜಿನ್ ಪಾಯಿಂಟ್ ಇದು, ಇಲ್ಲಿಂದ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು, ಕಂಪನಿಯಿಂದ ಡೀಲರ್ಸಿಗೆ ಸಪ್ಲೈ ಮಾಡಬೇಕು. ಈ ಒಂದು ಪ್ರಾಬ್ಲಮ್ ಬೇಸ್ ಇರೋದು 5 ಜನ ಡೀಲರ್ಸ್ ಇದ್ದಾರೆ, 1 2 3 4 5 ಜನ, D1 D2 D3 D4 D5. ಡಿ ಅಂದರೆ ಡೀಲರ್ಸ್ ಅಂತ. ಹಾಗಾದರೆ 5 ಡೀಲರ್ಸು 4 ಕಂಪನಿಗಳಿದೆ. ಹಾಗಾದರೆ 4 ಕಂಪನಿಯಿಂದ ಕಂಪನಿ 1ಇಂದ 60 ಇದೆ, ಕಂಪನಿ 2ಇಂದ ಎಲ್ಲದು ಅಪೋಸಿಟ್ ಅಗೇನೆಸ್ಟಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ಡಿಮ್ಯಾಂಡು ಡೀಲರ್ 1ಇಂದ 30 ಬೇಕು, ಡೀಲರ್ 2ಇಂದ 40 ಯೂನಿಟ್ಸ್. ಈ ರೀತಿ ನಾವು ಅನಾಲಿಸಿಸ್ ಮಾಡ್ಕೊಂಡಿದ್ದು ಯಾವ ರೀತಿ ಅಂತ ಗೊತ್ತಾಗಿದೆ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ. ಈ ಒಳಗಡೆ ಇರೋಂಥ ವ್ಯಾಲ್ಯೂಸ್ ಏನು ಸರ್ ಅಂತ ಕೇಳಿದರೆ, ದೀಸ್ ಆರ್ ದ ಕಾಸ್ಟ್ ಎಲಿಮೆಂಟ್ಸ್ ಅಥವಾ ಕಾಸ್ಟ್ ಪರ್ ಯೂನಿಟ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್. C1ಇಂದ D1ಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 5 ರೂಪೀಸ್ ಒಂದು ಯೂನಿಟಿಗೆ. ಅದೇ ರೀತಿ C2ಇಂದ D3ಗೆ ಮಾಡಬೇಕು ಅಂದರೆ 6 ರೂಪೀಸ್. C2ಇಂದ ಈ 6 ರೂಪೀಸ್ ಏನಪ್ಪ ಅಂದರೆ C2 ಫ್ಯಾಕ್ಟ್ರಿಯಿಂದ ಕಂಪನಿ 2ಇಂದ ಡೀಲರ್ 3ಗೆ ಏನೋ ಒಂದು ಡೆಲಿವರಿ ಕೊಡೋದಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 6 ರೂಪೀಸ್ ಒಂದು ಯೂನಿಟಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಆಲ್ವೇಸ್ ದ ಕಂಪನಿ ಪ್ರಿಫರ್ಸ್ ದ ಮಿನಿಮೈಸೇಷನ್ ಆಫ್ ಕಾಸ್ಟ್. ಮಿನಿಮೈಸೇಷನ್ ಆಫ್ ಕಾಸ್ಟ್ನ ಅಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡಿರುತ್ತೆ, ಆ್ಯಸ್ ವೆಲ್ ಆಸ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಇದು ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ವಿಡಿಯೋನಲ್ಲಿ, ಆನ್ಲೈನ್ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದು ಪ್ರಾಬ್ಲಮ್ ಆದರೆ ಇದನ್ನು ಸೊಲ್ಯೂಷನ್ಗೆ ನಾವು ಹೋಗೋಣ ಬನ್ನಿ. ಓಕೆ, ಈಗ ಪ್ರಾಬ್ಲಮನ್ನು ನಾವು ಅನಾಲಿಸಿಸ್ ಮಾಡಿ ಗೊತ್ತಾಯಿತು ಯಾವ ರೀತಿ ಪ್ರಾಬ್ಲಮ್ಮು, ಬ್ಯಾಲೆನ್ಸ್ಡ್ ಅನ್ಬ್ಯಾಲೆನ್ಸ್ಡ್, ಯಾವ ಮೆಥಡು, ಮತ್ತು ಕಾಸ್ಟ್ ಸೇಲ್ಸ್ ಅಂದರೆ ಕಂಪನೀಸ್ ಎಷ್ಟಿದೆ, ಡೀಲರ್ಸ್ ಎಷ್ಟಿದೆ, ಎಲ್ಲದೂ ಕೂಡ ನಾವು ನೋಡಿದ್ವಿ. ಇಲ್ಲಿ ರೋ ಅಂತಂದರೆ ನಂಬರ್ ಆಫ್ ರೋಸು ಓನ್ಲಿ ಕಂಪನಿ ಮಾತ್ರ ಕೌಂಟ್ ಮಾಡಬೇಕು. 4 ಕಂಪನೀಸ್ ಇದೆ ಅಲ್ವಾ, ನಂಬರ್ ಆಫ್ ರೋಸು 4 ಅಂದರೆ M = 4 ಅಂತ. N = ನಂಬರ್ ಆಫ್ ಕಾಲಮ್ ಅಂದರೆ N ಅಂತ. N ಅಂದರೆ 1 2 3 4 5 5 ಬೇಕಾಗುತ್ತೆ. ಅದು ನಾವು ಸ್ಟೆಪ್ 2ನಲ್ಲಿ ಯೂಸ್ ಮಾಡ್ತೀವಿ, ಅಲ್ಲಿ ಬೇಕಾಗುತ್ತೆ ನಂಬರ್ ಆಫ್ ರೋಸ್ ಕಾಲಮ್ಸ್. ಇದನ್ನು ಕೌಂಟ್ ಮಾಡೋಂಗಿಲ್ಲ, ಇದು ಕೂಡ ತಗೊಳಂಗಿಲ್ಲ. ಫಸ್ಟು ಮತ್ತು ಲಾಸ್ಟ್ ರೋನ ತಗೊಳಂಗಿಲ್ಲ. ಓನ್ಲಿ ಮಧ್ಯದಲ್ಲಿರೋಂಥ ಕಂಪನೀಸ್ ಎಷ್ಟಿದೆ 4, ಡೀಲರ್ಸ್ ಎಷ್ಟಿದ್ದಾರೆ 5 ಅಂದರೆ ರೋ ಕಾಲಮ್ 5, ರೋ ಮತ್ತು 4 ಅಂತ. ಓಕೆ, ಇಷ್ಟೆಲ್ಲ ಆದಮೇಲೆ ಸೊಲ್ಯೂಷನ್ ಪಾರ್ಟಿಗೆ ಬರ್ತೀವಿ. ಆಲ್ರೆಡಿ ಪ್ರೀವಿಯಸ್ 2 ಮೆಥಡ್ 3 ಪ್ರಾಬ್ಲಮಲ್ಲಿ ಸಾಲ್ವ್ ಕೂಡ ಮೆಥಡ್ಸ್ ನಾನು ಬರ್ಸಿದ್ದೀನಿ ನಿಮಗೆ. ಹೆಡ್ಡಿಂಗ್ ಎಲ್ಲ ಸೇಮ್ ಹೆಡ್ಡಿಂಗನ್ನು ನೀವು ಬರಿತಾ ಹೋಗ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡರ್ NWCR ಮೆಥಡ್ ಯಾವುದಂತ ನಾವು ಬರಿತೀವಿ ಇಲ್ಲಿ ಹೆಡ್ಡಿಂಗಲ್ಲಿ. ಹಾಗೆ ಸ್ಟೆಪ್ 1 ಮೇಕಿಂಗ್ ಅಲೋಕೇಶನ್ ಆನ್ ದ ಬೇಸಿಸ್ ಆಫ್ ಕಂಪನೀಸ್ ಸಪ್ಲೈ ಕೆಪಾಸಿಟಿ ಆ್ಯಂಡ್ ಡೀಲರ್ಸ್ ಡಿಮ್ಯಾಂಡ್ ಫ್ರಮ್ ನಾರ್ತ್ ವೆಸ್ಟ್ ಟು ಈಸ್ಟ್ ಎಂಡ್. ಇಲ್ಲಿ ಕಂಪನಿಯಲ್ಲಿ ಈ ಕೊಟ್ಟಿರೋಂಥ ಡೀಟೇಲ್ಸನ್ನು, ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ ಬೇಸ್ ಮೇಲೆ ನಾವು ಕಂಪನಿಗಳಿಂದ ಡೀಲರ್ಸ್ಗಳಿಗೆ ಅಲಾಟ್ಮೆಂಟನ್ನು ಮಾಡ್ತಾ ಹೋಗ್ತೀವಿ ನಾರ್ತ್ ವೆಸ್ಟ್ ಟು ಈಸ್ಟ್ ಎಂಡ್ವರೆಗೂ. ನಾರ್ತ್ ವೆಸ್ಟ್ ಅಂದರೆ ನಾನು ಹೇಳಿದ್ದೀನಿ ನಿಮಗೆ, ಒಂದು ಡೈರೆಕ್ಷನ್ ಈ ರೀತಿ ಬರುತ್ತೆ ಅಲ್ವಾ, ದಿಕ್ಕುಗಳು ಈ ರೀತಿ ಬರುತ್ತೆ ಅಂತ ಹೇಳಿತು. ಈಸ್ಟ್
ಇದು ವೆಸ್ಟ್ ಆದರೆ ಇದು ನಾರ್ತ್ ಸೌತ್. ನಾರ್ತ್ ವೆಸ್ಟ್ ಅಂದರೆ ಇಲ್ಲಿ ಬರುತ್ತೆ, ನಾರ್ತ್ ವೆಸ್ಟ್ ಅಂದರೆ ಈ ಬರುತ್ತಂತ ಅರ್ಥ. ಈಗ ಒಂದು ಕಾರ್ನರಲ್ಲಿ ಬರುತ್ತಂತ ಅರ್ಥ. ಈ ಕಾರ್ನರಿಂದ ನಾವು ಅಲಾಟ್ಮೆಂಟ್ ಮಾಡ್ತಾ ಬರ್ತೀವಿ ಅಂದರೆ. ಹಾಗಾದರೆ ಕಾಸ್ಟ್ ಸೆಲ್ಸ್ ಯಾವುದಂತ ನಾನು ಹೇಳಿದ್ದೀನಿ. ಇಲ್ಲಿಂದ ಇಷ್ಟು ಟೇಬಲ್ ಕೂಡ ಕಾಸ್ಟ್ ಸೆಲ್ಸ್. ಒಂದ್ಸರಿ ಡ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವುದು ಒಂದು ಕಾಸ್ಟ್ ಸೆಲ್ಸ್ ಅಂತೇಳಿ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ಪ್ರೀವಿಯಸ್ ಪ್ರಾಬ್ಲಮನ್ನು ನೀವು ನೋಡಿದರೆ 3 ಪ್ರಾಬ್ಲಮ್ಸ್ ಅರ್ಥ ಆಗಿರುತ್ತೆ. ಅಲ್ಲಿ ಕೂಡ ಹೇಳಿದ್ದೀನಿ ನಾನು. ಇಷ್ಟು ಟೇಬಲಲ್ಲಿ ಏನಿದೆ ದೀಸ್ ಆರ್ ದ ಕಾಸ್ಟ್ ಸೆಲ್ಸ್ ಅಥವಾ ಕಾಸ್ಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನು ಕಾಸ್ಟ್ ಎಲಿಮೆಂಟ್ಸ್ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್ ಅಂತ ಅರ್ಥ. ಒಂದು ಕಂಪನಿಯಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಗೂಡ್ಸನ್ನು ತಗೊಂಡು ಹೋಗೋದಕ್ಕೆ ಒಂದು ಯೂನಿಟಿಗೆ ಕಾಸ್ಟ್ ಇಷ್ಟಾಗುತ್ತೆ ಅಂತ ಅರ್ಥ. ಕ್ಲಿಯರ್? ಹಾಗಾದರೆ ಇಲ್ಲಿ C1ಇಂದ D1, C2ಇಂದ D2 ಈ ರೀತಿ ನಾವು ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀವಿ. ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಈ ಕಾರ್ನರ್ ಬರುತ್ತೆ. ಹಾಗಾದರೆ ಇಲ್ಲಿ ಈ ಒಂದು ಕಾಸ್ಟ್ ಸೆಲ್ಸಲ್ಲಿ ಮಾತ್ರ ನಾವು ತಗೊಳ್ಬೇಕು. ಇದನ್ನು ತಗೊಳಂಗೆ ಇಲ್ಲಿಂದ ಅಲಾಟ್ಮೆಂಟ್ ಅಲ್ಲ. ಇಲ್ಲಿಂದ ಕಾಸ್ಟ್ ಸೆಲ್ಸಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇಲ್ಲಿ ಬರುತ್ತಂತ ಅಸಂಪ್ಷನ್ ಮಾಡ್ತೀವಿ. ಹಾಗಾದರೆ D1ನಿಂದ ಎಷ್ಟು ಡಿಮ್ಯಾಂಡ್ ಇದೆ ನೋಡಿ. ಕಂಪನಿ 1 ಇಲ್ಲಿ ಈ ಸೆಲ್ ಎಲ್ಲಿಗೆ ಸಂಬಂಧಪಟ್ಟಿದೆ? ಇಲ್ಲಿ ನೀವು ನೋಡಿದರೆ ಈ ಸೆಲ್ ಇದೆ ಅಲ್ವಾ, ದಿಸ್ ಸೆಲ್ ಕನ್ಸರ್ನ್ ಟು D1 ಆ್ಯಂಡ್ C1. D1 ಮತ್ತು C1ಗೆ ಸಂಬಂಧಪಟ್ಟಿದೆ. ಈ ಸೆಲ್ಲು ಸರ್ ಅಂತಂದರೆ ಈ ಸೆಲ್ ಬಂದಿರೋದು ಇಲ್ಲಿ 9 ಅಂತಿದೆಯಲ್ಲ, ಈ ಸೆಲ್ ಸಂಬಂಧಪಟ್ಟಿರೋದು D2 ಮತ್ತು C2. ಫಾರ್ ಎಕ್ಸಾಂಪಲ್ ಈ ಸೆಲ್ಲು 10 ಅನ್ನೋದು C4 D3. ಈ ರೀತಿ ಒಂದು ಆ ಸೆಲ್ಲನ್ನು ನೋಡಬೇಕು, ಯಾವ ಒಂದು ರೋಗೆ ಯಾವ ಕಾಲಮ್ಗೆ ಸಂಬಂಧಪಟ್ಟಿದೆ ಅಥವಾ ಯಾವ ಕಂಪನಿ ಯಾವ ಡೀಲರಿಗೆ ಸಂಬಂಧಪಟ್ಟಿದೆ ಅಂತ. ಹಾಗಾದರೆ ಡೀಲರ್ 1ಇಂದ ಈ 5 ಸಂಬಂಧಪಟ್ಟಿದ್ದು ಈ ಸೆಲ್ಲು ಡೀಲರ್ 1ಇಂದ 30 ಬೇಕು. ಕಂಪನಿ 1ಇಂದ ನಾವು 60 ಸಪ್ಲೈ ಮಾಡ್ಬೋದು. ವಿಚ್ ಎವರ್ ಈಸ್ ಮಿನಿಮಮ್ ಅದನ್ನು ನಾನು ಬರೀರಿ ಅಂತ ಹೇಳಿತ್ತು. ಥ್ರೂ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ 60 ಅಥವಾ 30ಅಲ್ಲಿ ಮಿನಿಮಮ್ ಯಾವುದು? ವಿಚ್ ಎವರ್ ಈಸ್ ಲೆಸ್ 30ಯನ್ನು ಇಲ್ಲಿ ಬರಿತೀನಿ, ಅಲಾಟ್ಮೆಂಟನ್ನು ಮಾಡ್ತೀನಿ. ಒಂದು ಕಾರ್ನರಲ್ಲಿ ಮೇಲ್ಗಡೆ ಕಾರ್ನರಲ್ಲಿ ಅಲ್ಲಿ ಬಾಕ್ಸಲ್ಲಿ ಬರಿತಾ ಹೋಗಿ ಅಷ್ಟೇ. ಹಾಗಾದರೆ 30 ಬೇಕಿತ್ತು, 30 ಅಲಾಟ್ಮೆಂಟ್ ಮಾಡಿದ್ದೀವಿ. ಹಾಗಾದರೆ ಇನ್ನೆಷ್ಟು ಉಳಿದಿದೆ? 0. 30ಗೆ 30 ಅಲಾಟ್ಮೆಂಟ್ ಆಯಿತು. ಒಂದು ಸಾರಿ 0 ಆದರೆ ಈ ರೋ ಏನಾಗುತ್ತೆ? ಈ ಕಾಲಮ್ ಕ್ಯಾನ್ಸಲ್ ಆಯಿತು. ಈ ಕಾಲಮ್ ಏನಾಯಿತು? ಕ್ಯಾನ್ಸಲ್ ಆಯಿತು. ಹಾಗಾದರೆ 16ನಲ್ಲಿ 30ಯನ್ನು ಅಲಾಟ್ಮೆಂಟ್ ಮಾಡಿದ್ವಿ. ಇನ್ನೆಷ್ಟು ಉಳ್ಕೊಂಡಿದೆ? ಇನ್ನು 30 ಯೂನಿಟ್ಸ್ ಉಳ್ಕೊಂಡಿದೆ ಅಂತ ಅರ್ಥ. ಓಕೆ, ಮತ್ತು ಈ ಒಂದು ಕಾಲಮ್ ಕ್ಯಾನ್ಸಲ್ ಆಯಿತು. ಯಾಕೆ ಕ್ಯಾನ್ಸಲ್ ಆಯಿತು ಅಂದರೆ 0 ಆಯಿತು. ಈ 30 ಯೂನಿಟ್ಸ್ ಡಿಮ್ಯಾಂಡ್ ಇತ್ತು ಫ್ರಮ್ ಡೀಲರ್ 1ಇಂದ. ಆ 30 ಯೂನಿಟ್ಸ್ ಕೂಡ ಕಂಪನಿ 1ಇಂದ ಸಪ್ಲೈ ಮಾಡಿ ಅಂತೇಳಿ ಅಲಾಟ್ಮೆಂಟನ್ನು ಮಾಡಿದ್ದೀವಿ ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್, NWCR ಮೆಥಡ್ನಲ್ಲಿ. ಹಾಗಾದರೆ ಈ ಕಾಲಮ್ ಹೋಯ್ತು ಅಂದರೆ ಮತ್ತೆ ಈ ಕಾಲಮಿಂದ ಈ ಕಡೆ ನೋಡಬೇಕು ನಾವು. ಗೊತ್ತಾಗ್ತಿದೆನಾ? ಈ ಕಾಲಮ್ ಕ್ಯಾನ್ಸಲ್ ಆಯಿತು. ಈಗ ರಿಮೈನಿಂಗ್ ಇಲ್ಲಿಂದ ಇಷ್ಟು ಮತ್ತು ಇಲ್ಲಿ ಕ್ಯಾನ್ಸಲ್ ಯಾವುದಾಗಿಲ್ಲ ಆ ಪೋರ್ಷನಲ್ಲಿ ಮತ್ತೆ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇದೇ ಕಾರ್ನರ್ ಬರುತ್ತೆ. ಇಲ್ಲಿಂದ ಮತ್ತೆ ಅಲಾಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಹಾಗಾದರೆ D2 ನೋಡಿ 40 ಯೂನಿಟ್ಸ್ ಬೇಕು D2ಇಂದ. C1ಇಂದ 30 ಮಾತ್ರ ಸಪ್ಲೈ ಕೆಪಾಸಿಟಿ ಇದೆ. 60 ಇತ್ತು, ಬಟ್ 30 ಆಲ್ರೆಡಿ ಅಲಾಟ್ಮೆಂಟ್ ಆಗಿದ್ದರಿಂದ 60 - 30 ರಿಮೈನಿಂಗ್ ಇನ್ನೂ 30 ಇದೆ. ವಿಚ್ ಎವರ್ ಈಸ್ ಮಿನಿಮಮ್ 30 ಆರ್ 40. 30 ತುಂಬ ಕಡಿಮೆ, ಹಾಗಾಗಿ 30ನೂ ಕೂಡ ಅಲಾಟ್ಮೆಂಟ್ ಮಾಡ್ತೀವಿ. ಹಾಗಾದರೆ 30 + 30 60 ಕೂಡ ಅಲಾಟ್ಮೆಂಟ್ ಆಯಿತು. 0 ಆಯಿತು. ಹಾಗಾದರೆ ಒಂದು ಸಾರಿ 0 ಆದರೆ ಏನು ಮಾಡಬೇಕು? ಆ ಒಂದು ರೋ ಅಥವಾ ಕಾಲಮು ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಹೆಂಗೆ ಫಸ್ಟು 30 0 ಆದ ತಕ್ಷಣ ನಾವು ಹೆಂಗೆ ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲೂ ಕೂಡ 0 ಆಯ್ತಲ್ವಾ, ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದರೆ D2ಇಂದ ಎಷ್ಟು ಡಿಮ್ಯಾಂಡ್ ಇತ್ತು? D2ಇಂದ ಎಷ್ಟು ಡಿಮ್ಯಾಂಡ್ ಇತ್ತು? 40. D2ಇಂದ 40 ಡಿಮ್ಯಾಂಡಲ್ಲಿ ನಾನು 30 ಅಲಾಟ್ಮೆಂಟ್ ಮಾಡಿದ್ದೀನಿ. 40 - 30 ಇನ್ನು 10 ಯೂನಿಟ್ಸು ಅಲಾಟ್ಮೆಂಟಿಗೆ ಪೆಂಡಿಂಗ್ ಇದೆ ಅಂತ ಅರ್ಥ. ಹಾಗಾದರೆ ಇದು ಕೂಡ ಕ್ಯಾನ್ಸಲ್ ಆಯ್ತಲ್ವಾ? ಫಸ್ಟ್ ರೋ ಕ್ಯಾನ್ಸಲ್, ಫಸ್ಟ್ ಕಾಲಮ್ ಕ್ಯಾನ್ಸಲ್. ಹಾಗಾದರೆ ಉಳಿಯಂಥ ಟೇಬಲ್ ಯಾವುದು? ಕಾಸ್ಟ್ ಎಂಟ್ರೀಸ್ದು ಟೇಬಲ್ ಯಾವುದಪ್ಪ ಅಂತಂದರೆ ಓನ್ಲಿ ದಿಸ್ ಮಚ್. ಕ್ಲಿಯರ್? ಇಷ್ಟು ಮಾತ್ರ ಉಳ್ಕೊಂಡಿದೆ. 1 2 3 ರೋ, 1 2 3 4 ಕಾಲಮ್ಮು. ಓಕೆ, ಹಾಗಾದರೆ ಇದು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇಲ್ಲಿ ಬರುತ್ತೆ ಅಂತ ಅರ್ಥ. ಅಸಂಪ್ಷನ್ ಮೇಲೆ ಇಲ್ಲಿ ಹೆಂಗೆ ನಾವು ದಿಕ್ಕುಗಳೆಲ್ಲ ಅಸಂಪ್ಷನ್ ಮೇಲೆ ಆಗ್ತಾ ಹೋಗ್ತೀವಿ. ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡಲ್ಲಿ ಇಲ್ಲಿ ಬರುತ್ತೆ ಅಂತ ಅರ್ಥ. ಹಾಗಾದರೆ ಈ ಸೆಲ್ಲು ಸಂಬಂಧಪಟ್ಟಿದ್ದು D2 ಆ್ಯಸ್ ವೆಲ್ ಆಸ್ C2ಗೆ. ಹಾಗಾದರೆ D2ಇಂದ ಎಷ್ಟು ಡಿಮ್ಯಾಂಡ್ ಇನ್ನು ಪೆಂಡಿಂಗ್ ಇದೆ? 10 ಯೂನಿಟ್ಸ್ ಡಿಮ್ಯಾಂಡ್ ಇದೆ. 40ಯಲ್ಲೇ 30 ಅಲಾಟ್ಮೆಂಟ್ ಮಾಡಿದ್ವಲ್ವಾ? 40 - 30 ಇನ್ನು 10ಅನ್ನು D2ಗೆ ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾನೆ. ಅವ್ರಿಗೆ ಅಲಾಟ್ಮೆಂಟನ್ನು C2ಇಂದ ಮಾಡ್ಬೋದಾ ನೋಡಿ. 20 ಅವೈಲೇಬಲ್ ಇದೆ, ಇಲ್ಲಿ 10 ಇದೆ. ಹಾಗಾದರೆ 10 ಮತ್ತು 20ಯಲ್ಲಿ ಯಾವುದು ಕಡಿಮೆ? 10 ಕೂಡ ಅಲಾಟ್ಮೆಂಟ್ ಮಾಡ್ತೀವಿ. ಹಾಗಾದರೆ D2ಇಂದ ನಮಗೆ 40 ಯೂನಿಟ್ಸ್ ಬೇಕು ಅಂತ ಕೇಳಿದ್ದಾನೆ ಯಾರೋ ಒಬ್ಬ ಡೀಲರ್ 2 ಅನ್ನೋನು. ಅದರಲ್ಲಿ ನಾವು 30 ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ವಿ, ಇನ್ನೂ 40ರಲ್ಲಿ ಇಲ್ಲಿ 10 ಅಲಾಟ್ಮೆಂಟ್ ಮಾಡಿದ್ವಿ. ಹಾಗಾದರೆ 30 + 10 40ನೂ ಅಲಾಟ್ ಆಯಿತು. ಇದು 0 ಆಯಿತು. ಒಂದು ಸಾರಿ 0 ಆದರೆ ಏನು ಮಾಡ್ತೀವಿ? ಅದಕ್ಕೆ ಸಂಬಂಧಪಟ್ಟ ರೋ ಅಥವಾ ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಬಂದರೆ ಇಲ್ಲಿ 0 ಆಯಿತಾ? ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಉಳಿಯೋಂಥದ್ದು ಈ ಒಂದು ಟೇಬಲ್ ಮಾತ್ರ, ಈ ಟೇಬಲ್ ಮಾತ್ರ, ಇಷ್ಟು ಮಾತ್ರ
ವ್ಯಾಲ್ಯೂಸ್ ಉಳ್ಕೊಂಡಿದೆ. ಹಾಗಾದರೆ ಫಸ್ಟ್ ರೋ ಕ್ಯಾನ್ಸಲ್ ಆಯಿತು, ಎರಡು ಕಾಲಮ್ ಕೂಡ ಕ್ಯಾನ್ಸಲ್ ಆಯಿತು. ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಎರಡು ಕ್ಯಾನ್ಸಲ್ ಆಯಿತು. D1 D2 ಹಾಗೆ C1 ರೋನು ಕ್ಯಾನ್ಸಲ್ ಆಯಿತು. ಉಳಿದಿರೋದು 3/3 ವ್ಯಾಲ್ಯೂಸ್ ಇಷ್ಟು ಮಾತ್ರ. ಹಾಗಾದರೆ ಇಲ್ಲಿ C2 ಇಂದ 20 ಯೂನಿಟ್ಸು ಸಪ್ಲೈ ಮಾಡ್ಬೋದಿತ್ತು. ಆ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು 20 ಯೂನಿಟ್ಸ್. ಆದರೆ 20ನಲ್ಲಿ ಆಲ್ರೆಡಿ 10 ನಾವು ಅಲಾಟ್ ಮಾಡಿದ್ದೀವಿ ಅಂದರೆ ಇನ್ನೆಷ್ಟು ಉಳ್ಕೊಂಡಿದೆ, 20 - 10 = 10. ಇನ್ನು 10 ಅಲಾಟ್ಮೆಂಟ್ ಆಗೋದಕ್ಕೆ ಪೆಂಡಿಂಗ್ ಇದೆ. ಮತ್ತು ಈ ಟೇಬಲಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಇಲ್ಲಿಂದ ಅಲಾಟ್ಮೆಂಟ್ ಮಾಡ್ಬೋದಾ, ಇಲ್ಲಿ ಅಲಾಟ್ಮೆಂಟ್ ಮಾಡ್ಬೋದಾ, ಇಲ್ಲಿ ಆ ಥರ ಮಾಡೋಂಗಿಲ್ಲ. ಮೆಥಡನ್ನು ನೋಡ್ಕೊಳ್ಬೇಕು, ಅದ್ರ ಬೇಸ್ ಮೇಲೆ ನಾವು ಅಲಾಟ್ಮೆಂಟನ್ನು ಮಾಡಬೇಕು. ಇದು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಈ ಸೆಲ್ ಎಲ್ಲಿಗೆ ಸಂಬಂಧಪಟ್ಟಿದೆ ನೋಡಿ, D3ಗೆ ಸಂಬಂಧಪಟ್ಟಿದೆ ಈ ಸೆಲ್ ಇರೋಂಥದ್ದು. ಹಾಗೆ C2 D3. ಹಾಗಾದ್ರೆ ಇಲ್ಲಿ ಬಂದರೆ 6 ರೂಪೀಸ್ ಏನದು, ಈ 6 ಅನ್ನೋದು ಏನಪ್ಪ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಎಲ್ಲ ಒಂದು C2 ಇಂದ D3ಗೆ ಸಪ್ಲೈ ಮಾಡೋದಕ್ಕೆ 6 ರೂಪಾಯಿ ಒಂದು ಯೂನಿಟಿಗೆ ಕಾಸ್ಟ್ ಆಗುತ್ತೆ. ಅದು ನೀವು ಪ್ಲೇಸ್ ಅಂತಾದರೂ ತಗೊಳ್ಳಿ ಅಥವಾ ಏನಾದರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಬೆಂಗಳೂರಲ್ಲಿದೆ, ಇದು ಡೀಲರ್ 3 ಅನ್ನೋನು ಎಲ್ಲೋ ತುಮಕೂರಲ್ಲಿದ್ದಾನೆ. ಅವ್ನಿಗೆ ಎಷ್ಟು ಖರ್ಚಾಗುತ್ತೆ, ಬೆಂಗಳೂರಿಂದ ತುಮಕೂರಿಗೆ ತಗೊಂಡು ಹೋಗೋಕ್ಕೆ 6 ರೂಪಾಯಿ ಒಂದು ಯೂನಿಟಿಗೆ ಖರ್ಚಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಷ್ಟೇ, ಅದು ಕ್ಲಿಯರ್. ಹಾಗಾದರೆ ಈ ಸೆಲ್ಲಲ್ಲಿ ಇಟ್ಕೊಂಡು ನಿಮಗೆ 20 ಇಲ್ಲಿ ಏನು ಮಾಡ್ಬೋದು, ಡಿಮ್ಯಾಂಡ್ ಇದೆ. D3 ಇಂದ 20 ಯೂನಿಟ್ಸಿಗೆ ಡಿಮ್ಯಾಂಡ್ ಇದೆ. ಆದರೆ C2 ಇಂದ ಎಷ್ಟು ಸಪ್ಲೈ ಮಾಡ್ಬೋದಿತ್ತು, 20 ಮಾಡ್ಬೋದಿತ್ತು. ಆಲ್ರೆಡಿ 10 ಅಲಾಟ್ ಆಗಿದ್ದರಿಂದ ಎಷ್ಟು ಇನ್ನು ಅವೈಲಬಲ್ ಉಳ್ಕೊಂಡಿದೆ, 10 ಅಷ್ಟನ್ನು ಅಲಾಟ್ ಮಾಡ್ತೀವಿ. 20 ಮತ್ತು 10ನಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂತ ಬಂದರೆ ನಮಗೆ 10 ಈಸ್ ದ ಲೆಸ್ ಕಂಪೇರ್ ಟು 20. ಹಾಗಾದರೆ ಇದು 10 ಕೂಡ ಅಲಾಟ್ಮೆಂಟ್ ಆಯಿತು, 0 ಮಾಡ್ತೀವಿ ಅಲ್ವಾ. 10 + 10 20 ಕೂಡ ಅಲಾಟ್ಮೆಂಟ್ ಆಗಿದೆ. ಆವಾಗ 0 ಆಯ್ತಂದರೆ ಈ ರೋ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಾ. ಹಾಗಾದರೆ D3 ಇಂದ 20 ಯೂನಿಟ್ಸ್ ಬೇಕಾಗಿತ್ತು, 10 ಯೂನಿಟ್ಸ್ ಅಲಾಟ್ ಆಗಿದೆ. ಇನ್ನು ಎಷ್ಟು ಯೂನಿಟ್ಸ್ ಉಳ್ಕೊಂಡಿದೆ, ಇನ್ನು 10 ಯೂನಿಟ್ಸ್ ಉಳ್ಕೊಂಡಿದೆ. ಕ್ಲಿಯರ್. ಹಾಗಾದರೆ ಇಷ್ಟರಲ್ಲಿ ಮತ್ತೆ ಈಗ ನಾರ್ತ್ ವೆಸ್ಟ್ ಕಾರ್ನರ್ ನೋಡಬೇಕು. ಹಾಗಾದರೆ ಇಲ್ಲಿ 0 ಆಯಿತು, ಈ ರೋನು ಹೋಯಿತು. ಆವಾಗ ನಮಗೆ C3 ಒಂದು ಉಳ್ಕೊಂಡಿದೆ, C4 ರೋ ಇದೆ. ಕಾಲಮ್ ವೈಸ್ ಬಂದಾಗ D3 D4 D5 ಉಳ್ಕೊಂಡಿದೆ. ಇಲ್ಲಿಂದ ನೋಡಿ, ಈ ಸೆಲ್ಲಲ್ಲಿ D3ಗೆ 20 ಬೇಕಿತ್ತು, 10 ಅಲಾಟ್ ಆಗಿದೆ, ಇನ್ನು 10 ಬೇಕಾಗಿದೆ. ಇಲ್ಲಿ 20 ನಾವು ಸಪ್ಲೈ ಮಾಡ್ಬೋದು C3 ಇಂದ. ಹಾಗಾದರೆ ವಿಚ್ ಎವರ್ ಈಸ್ ಲೆಸ್, 10 ಮತ್ತು 20ಯಲ್ಲಿ ತುಂಬ ಕಡಿಮೆ ಯಾವುದಪ್ಪ ಅಂತಂದರೆ 10 ಮತ್ತು 20ಯಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂದರೆ 10. ಹಾಗಾದ್ರೆ 10 ಬರಿತೀನಿ. ಇದು 10 ಕೂಡ ಅಲಾಟ್ಮೆಂಟ್ ಆಯಿತು, 0 ಆಗುತ್ತೆ. ಇಲ್ಲಿ 20 ಬೇಕಿತ್ತು, D3 ಇಂದ 20 ಯೂನಿಟ್ಸ್ ಡಿಮ್ಯಾಂಡ್, ಇಷ್ಟು ಯೂನಿಟ್ಸ್ ಕಳಿಸಪ್ಪ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಾನು ಏನು ಮಾಡ್ತಿದ್ದೀನಿ, ಕಂಪನಿ 2 ಇಂದ 10 ಯೂನಿಟ್ಸ್ ಬರುತ್ತಪ್ಪ ನಿನಗೆ, ಕಂಪನಿ 3 ಇಂದ 10 ಯೂನಿಟ್ಸ್ ಬರುತ್ತೆ. ಟೋಟಲ್ 10 + 10 20 ಯೂನಿಟ್ಸ್ ಕೂಡ ನೀವು ಸಪ್ಲೈ ಮಾಡ್ತೀನಿ ಅಂತ ನಾನು ಅಲಾಟ್ಮೆಂಟನ್ನು ಮಾಡಿದ್ದೀನಿ. ಕ್ಲಿಯರ್. ಅಂಡರ್ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್. ಇಲ್ಲಿ ಒಂದು ಸಾರಿ 0 ಆದರೆ ಈ ಒಂದು ಕಾಲಮು ಕೂಡ ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿಯುವಂಥದ್ದು ಈ ಟೇಬಲ್ ಮಾತ್ರ. ನೀವೇನಾದರೂ ಒಂದು ಸ್ಟೆಪ್ ಎಲ್ಲಾದರೂ ಮಿಸ್ ಮಾಡಿದರೆ, ಇಲ್ಲಿ ಏನಾದರೂ ನೀವು 0 ಮಾಡೋದು ಬದಲಿ ಬೇರೆ ವ್ಯಾಲ್ಯೂಸ್ ಬರುತ್ತೆ ಅಥವಾ ಏನಾದರೂ ಅಲಾಟ್ಮೆಂಟ್ ಮಾಡುವ ತಪ್ಪು ಬರೆದ್ರೆ ನೆಕ್ಸ್ಟು ಆನ್ಸರು ತಪ್ಪಾಗುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಹಾಗಾದರೆ C3 ಇಂದ 20 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. 20ನಲ್ಲಿ ಆಲ್ರೆಡಿ D3ಗೆ ಸಪ್ಲೈ ಮಾಡಿ ಅಂತ 10 ಯೂನಿಟ್ಸ್ ಮಾಡಿದ್ದೀವಿ. 20 - 10 ಇನ್ನು 10 ಯೂನಿಟ್ಸ್ ಉಳ್ಕೊಂಡಿದೆ. ನಾರ್ತ್ ವೆಸ್ಟ್ ಕಾರ್ನರ್ ಇಲ್ಲಿ ಬರುತ್ತೆ. ಈ ಸೆಲ್ಲಿಂದ ಅಡ್ರೆಸ್ಸನ್ನು ನೋಡ್ತೀವಿ, D4 ಹಾಗೆ C3. 10 ಯೂನಿಟ್ಸು ನಮಗೆ ಸಪ್ಲೈ ಮಾಡ್ಬೋದು. D4ಗೆ ಡಿಮ್ಯಾಂಡ್ ಇರೋದು 30 ಯೂನಿಟ್ಸ್. ವಿಚ್ ಎವರ್ ಈಸ್ ಲೆಸ್ 30 or 10 ಈಸ್ ದ ಲೆಸ್. 10 ಬರಿತೀವಿ ಅಷ್ಟೇ. ಯಾವ್ದು ಕಡಿಮೆ ಇರುತ್ತೋ ಅದನ್ನು ಬರ್ತೀವಿ ಅಷ್ಟೇ. ಹಾಗಾದ್ರೆ ಇದು ಒಂದು ಸಾರಿ 0 ಆಯ್ತಂದರೆ ಈ ಒಂದು ರೋ ಏನಾಗುತ್ತೆ, ಕ್ಯಾನ್ಸಲ್ ಆಯಿತು. ಹಾಗಾದರೆ D4 ಇಂದ ಎಷ್ಟು ಯೂನಿಟ್ಸ್ ಡಿಮ್ಯಾಂಡ್ ಇತ್ತು, 30 ಯೂನಿಟ್ಸು. ಬಟ್ ಅಲಾಟ್ ಆಗಿದ್ದು 10 ಯೂನಿಟ್ಸ್ ಮಾತ್ರ. ಹಾಗಾದರೆ ಇನ್ನೂ 20 ಯೂನಿಟ್ಸ್ಗಳನ್ನು ನೀವು ಅಲಾಟ್ಮೆಂಟ್ ಮಾಡಬೇಕು. ಕ್ಲಿಯರ್. 30 - 10 20. ಹಾಗಾದರೆ ಮತ್ತೆ ಈ ಟೇಬಲ್ ಉಳಿಯುತ್ತೆ, 20 ಯೂನಿಟ್ಸು ಸಪ್ಲೈ ಮಾಡಬೇಕು. ಬಟ್ ಈ ಸೆಲ್ಲನ್ನು ನೋಡಿದರೆ ನಿಮಗೆ D4ಗಿನ್ನೂ 20 ಯೂನಿಟ್ಸ್ ಬೇಕು. C4 ಇಂದ 50 ಯೂನಿಟ್ಸ್ ಸಪ್ಲೈ ಮಾಡ್ಬೋದು. ಬಟ್ ವಿಚ್ ಎವರ್ ಈಸ್ ಲೆಸ್ಸು 20 ಅಥವಾ 50 ಎರಡರಲ್ಲಿ ಯಾವ್ದು ಕಡಿಮೆ ಅಪ್ಪ ಅಂದರೆ 20ಯನ್ನು ಇಲ್ಲಿ ಬರಿತೀನಿ. ಹಾಗಾದರೆ ಇದು ಒಂದು ಸಾರಿ 20 ಆಯಿತು ಅಂದರೆ 0 ಆಗುತ್ತೆ. ಒಂದು ಸಾರಿ 0 ಆದರೆ ಆ ಕಾಲಮು ಅಥವಾ ಆ ರೋ ಕ್ಯಾನ್ಸಲ್ ಆಗುತ್ತೆ. ಇದು ಈಗ ಈ ರೋ ಕಾಲಮ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಇದನ್ನು ಈ ಥರ ನೀವು ಸ್ಟ್ರೈಕ್ ಮಾಡಿದರೆ ಆಯಿತು. ಪೆನ್ಸಿಲನ್ನು ಯೂಸ್ ಮಾಡಿ ಮಾಡ್ಬೋದು. ನಾನು ನಿಮಗೆ ಅರ್ಥ ಆಗಲಿ, ಕ್ಲಿಯರಾಗಿ ಕಾಣಲಿ ಅಂತ ರೆಡ್ಡಿಂಗಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ನೋಟ್ಸಲ್ಲಿ ಒಂದು ಪೆನ್ಸಿಲನ್ನು ಬಳಸಿಬಿಟ್ಟು ನೀವು ಆನ್ಸರ್ನ ಮಾಡ್ತಾ ಹೋಗ್ಬೋದು. ಹಾಗಾದರೆ 50ಯಲ್ಲಿ 20 ಅಲಾಟ್ ಆದರೆ ಇನ್ನೂ 30 ಮಾತ್ರ ಉಳ್ಕೊಂಡಿರೋದು. ಟೋಟಲ್ 50 ಕಂಪನಿ 4 ಇಂದ 50 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇದೆ. ಸಪ್ಲೈ ಕೆಪಾಸಿಟಿ ಎಷ್ಟಿದೆ, 50. ಬಟ್ ಆಲ್ರೆಡಿ ಅದರಲ್ಲಿ 20 ಅಲಾಟ್ ಆಯಿತು, ಇನ್ನೂ 30 ಉಳ್ಕೊಂಡಿದೆ. ಲಾಸ್ಟ್ ಇನ್ನು ಇದು ಎಲ್ಲ ರೋ ಎಲ್ಲ ಕಾಲಮ್ ಹೋಯ್ತು ಎಕ್ಸೆಪ್ಟ್ ದಿಸ್ ಒನ್. ಲಾಸ್ಟ್ ಕಾಲಮ್ ಉಳ್ಕೊಂಡಿದೆ. ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಪ್ಲೈ ಮಾಡೋಕ್ಕೂ ಆಗಲ್ಲ. ಈ ಸೆಲ್ಲಿಗೆ ಅಲಾಟ್ಮೆಂಟನ್ನು ಮಾಡಬೇಕು. ಈಗ
D5 ಇಂದ ಎಷ್ಟು ಡಿಮ್ಯಾಂಡ್ ಇದೆ 30 ಯೂನಿಟ್ಸ್. C4 ಇಂದ ಎಷ್ಟು ಸಪ್ಲೈ ಮಾಡ್ಬೋದು 30 ಯೂನಿಟ್ಸ್. 30 ಎರಡರಲ್ಲಿ ಯಾವುದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಬೋತ್ ಆರ್ ಈಕ್ವಲ್. ಹಾಗಾಗಿ 30 ಕೂಡ ಇಲ್ಲಿ ಬರೀತೀನಿ. ಹಾಗಾದರೆ 30 ಡಿಮ್ಯಾಂಡ್ ಇತ್ತು, 30 ಸಪ್ಲೈ ಕೆಪಾಸಿಟಿ ಈಕ್ವಲ್ ಇದೆ. ಹಾಗಾಗಿ ಇದು 0 ಆಗುತ್ತೆ. ದಿಸ್ ವಿಲ್ ಬಿ ಆಲ್ಸೋ 0. ಒಂದು ಸಾರಿ 0 ಆದರೆ ಏನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ರೋ ಮತ್ತು ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಇಷ್ಟೇ ಸಿಂಪಲ್. ಅಲಾಟ್ಮೆಂಟನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಲ್ಲ ನೀವು ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ತೀರಾ, ಈಸಿಯಾಗಿ ಇರುತ್ತದು. ಒಂದು ಸಾರಿ ನೀವು ನೋಡ್ಕೊಂಡ್ರೆ ಆಯಿತು. ಈ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಅಂದರೆ ಎಷ್ಟು ಬಾಕ್ಸ್ಗಳಲ್ಲಿ, ಈ ಥರ ಒಂದು ಬಾಕ್ಸ್ ಇದೆ ಆಲ್ರೆಡಿ, ಅದರಲ್ಲಿ ಮತ್ತೆ ನೀವೇನು ಮಾಡಿದ್ದೀರಾ, ಬರೆದಿದ್ದೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಒರಿಜಿನಲ್ ಪ್ರಾಬ್ಲಮನ್ನು ನೋಡಿ, 5 ಇದು ಒಂದು ಬಾಕ್ಸು. ಈ ಬಾಕ್ಸಲ್ಲಿ ಮತ್ತೆ 5ಅಲ್ಲಿ ನೀವೇನು ಮಾಡಿದ್ದಾರೆ, ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ 30 ಅಂತೇಳಿ. ಗೊತ್ತಾಗ್ತಿದೆನಾ? ದಿಸ್ ಈಸ್ ಕಾಲ್ಡ್ ಅಲಾಟ್ಮೆಂಟ್. ನಂಬರ್ ಆಫ್ ಅಲಾಟೆಡ್ ಸೆಲ್ಸು 1 2 3 4 5 6 7 8 ಟೋಟಲ್ 8 ಸೆಲ್ಗಳಲ್ಲಿ ನೀವು ಬರೆದಿದ್ದೀರಾ ಹೊಸದಾಗಿ. ಮತ್ತು ಒಂದು ಬಾಕ್ಸನ್ನು ಹಾಕ್ಬಿಟ್ಟು 30 30 10 10 10 10 20 30 ಟೋಟಲ್ ಇಷ್ಟು ಮಾಡಿದರೆ ನಿಮಗೆ 150ಗೆ ಟ್ಯಾಲಿ ಆಗಬೇಕು. ಗೊತ್ತಾಗ್ತಿದೆನಾ? 150ಗೆ ಒಂದು ಸಾರಿ ಟ್ಯಾಲಿ ಆಯಿತು ಅಂದರೆ ನಿಮಗೆ ಅಲ್ಲಿಗೆ ಆ ಆನ್ಸರು ನೀವು ಕರೆಕ್ಟಾಗಿ ಮಾಡಿದ್ದೀರ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಸೆಲ್ 1 ಯೂನಿಟಿಗೆ C1ನಿಂದ D1ಗೆ ಸಪ್ಲೈ ಮಾಡೋದಕ್ಕೆ, ಕಂಪನಿ 1ಇಂದ ಡೀಲರ್ 1ಗೆ ಸಪ್ಲೈ ಮಾಡೋದಕ್ಕೆ 5 ರೂಪಾಯಿ ಅಂತ ಆದರೆ, ಹಾಗಾದ್ರೆ 5 ರೂಪಾಯಿ 1 ಯೂನಿಟ್ ಆದರೆ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅಲಾಟ್ಮೆಂಟ್ ಮಾಡಿದ್ವಿ, ಅವನಿಗೆ 30 ಬೇಕಿತ್ತು, 30 ಯೂನಿಟ್ಸ್ ಅಲಾಟ್ ಮಾಡಿದ್ವಿ. 1 ಯೂನಿಟಿಗೆ 5 ರೂಪಾಯಿ ಅಂದರೆ 30 ಯೂನಿಟಿಗೆ ಎಷ್ಟಾಗುತ್ತೆ, 150 ರೂಪಾಯಿ ಆಗುತ್ತೆ. 30 × 5 ಮಾಡ್ತೀವಿ, 150 ರುಪೀಸ್. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಈ ಒಂದು ಸೆಲ್ಲಿಂದ. ಗೊತ್ತಾಗ್ತಿದೆ? ಈ ರೀತಿ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ನೋಡ್ಕೊಳ್ಳಿ. 1 2 3 4 5 6 7 8 ಟೋಟಲ್ 8 ಅಷ್ಟೇ. ಮತ್ತು ಇದನ್ನೆಲ್ಲ ಯಾವುದು ಕನ್ಸಿಡರ್ ಮಾಡೋಂಗಿಲ್ಲ. ಓನ್ಲಿ ಕಾಸ್ಟ್ ಸೆಲ್ಸ್ ಈ ಟೇಬಲ್ ಒಳಗಡೆ ಐತಲ್ಲ, ಇದರಲ್ಲಿ ಮಾತ್ರ ನೀವೆಷ್ಟು ಬರೆದಿದ್ದೀರಿ. ಮತ್ತು ಇಲ್ಲಿ ಸರ್ ಇದು ತಗೋಬೇಕಾ, ಇದು ತಗೋಬೇಕು, ಯಾವುದು ತಗೊಳಂಗಿಲ್ಲ. ನೀವು ಎಲ್ಲಿ ಮತ್ತೆ ಅಡಿಷ್ನಲಾಗಿ ಬರೆದಿರ್ತಿರಲ್ಲ ಟೇಬಲ್ ಹಾಕಿ ಪೆನ್ಸಿಲಿಂದ ಅಥವಾ ರೆಡ್ಡಿಂಗಿಂದ, ಅದನ್ನು ಮಾತ್ರ ತಗೊಳ್ಬೇಕು. ಕ್ಲಿಯರ್? ಇಷ್ಟು ಆದಮೇಲೆ 8 ಯೂನಿಟ್ಸ್ 8 ಸೆಲ್ಲಲ್ಲಿ ನೀವು ಅಲಾಟ್ಮೆಂಟ್ ಮಾಡಿದರೆ, ಇಲ್ಲಿ 2 2 2 2 ಅಲ್ಲಿಗೆ 2 4 8. ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ಬರ್ತೀರಿ. ಎಮ್ ಅಂದರೆ ಏನು, ಎನ್ ಅಂದರೆ ಏನು ಅಂತ ಗೊತ್ತಿದೆ, ನಾನು ಮತ್ತೆ ಹೇಳಲ್ಲ. ಎಮ್ ಅಂದರೆ ನಂಬರ್ ಆಫ್ ರೋಸ್, ಎನ್ ಅಂದರೆ ನಂಬರ್ ಆಫ್ ಕಾಲಮ್ಸ್. ಓನ್ಲಿ ಕಾಸ್ಟ್ ಸೆಲ್ಸ್ ಮಾತ್ರ. C1 C2 C4 ಮಟ, D1ಇಂದ D5 5 ಇದೆ. ಹಾಗಾದರೆ ಸ್ಟೆಪ್ 2 ಹೆಡ್ಡಿಂಗ್ ಕಾಮನ್ ಇದೇನು ಚೇಂಜ್ ಆಗಲ್ಲ. ಟೆಸ್ಟಿಂಗ್ ಆಫ್ ಆಪ್ಟಿಮಾಲಿಟಿ, ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಈಸ್ ಈಕ್ವಲ್ ಟು M + N - 1. ಇದು ಕಾಮನ್ ಫಾರ್ಮುಲಾ. ಇಷ್ಟು ಕೂಡ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ. ಏನಪ್ಪ ಅಂದರೆ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ನೀವೇ ಈಗ ನೋಡಿದರೆ 8 ಇದೆ, ಹಾಗಾಗಿ 8 ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು M ಅಂದರೆ ನಂಬರ್ ಆಫ್ ರೋಸ್ 1 2 3 4 M ಅಂದರೆ ರೋಸು, N ಅಂದರೆ 1 2 3 4 5 5 ಕಾಲಮ್ಮು. 4 + 5 ಇದು -1 ಕಾಮನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅದು ಈಕ್ವೇಷನ್. ಅದನ್ನೇನು ನಾವು ಚೇಂಜ್ ಮಾಡೋಕ್ಕಲ್ಲ. -2 -3 ಬರೀಬೇಕು ಸರ್, ಆ ಥರ ಏನಿಲ್ಲ. -1 ಈಸ್ ಕಾಮನ್ ಅದು. ಹಾಗಾದರೆ 8ಅನ್ನು ಇಳಿಸ್ಕೊಳ್ತೀವಿ. ಈಸ್ ಈಕ್ವಲ್ ಟು 4 + 5 9 9 - 1 8 ಅಲ್ಲಿಗೆ 8 ಈಸ್ ಈಕ್ವಲ್ ಟು 8. ಈ ಥರ ಎರಡೂ ಸಮವಾಗಿದೆ ಅಂತಂದರೆ ನೀವು ಒಂದು ಅಲಾಟ್ಮೆಂಟ್ ಏನು ಮಾಡಿದ್ರೆ ದಿಸ್ ಈಸ್ ದ ರೈಟ್ ಅಲಾಟ್ಮೆಂಟ್ ಅಥವಾ ಆಪ್ಟಿಮಲ್ ಅಲಾಟ್ಮೆಂಟ್, ಬೆಸ್ಟ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಅಂಡರ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಆಯ್ತಲ್ವಾ? ಹಾಗಾದರೆ ಸ್ಟೆಪ್ 3ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಓಕೆ, ಸ್ಟೆಪ್ 3 ನಮಗೆ ಆಲ್ರೆಡಿ ಗೊತ್ತಿದೆ. ಇದನ್ನು ಮತ್ತೆ ನಾನು ನಿಮಗೇನು ತುಂಬ ಎಕ್ಸ್ಪ್ಲೈನ್ ಏನು ಮಾಡೋಕ್ಕೆ ಹೋಗಲ್ಲ. ಹೆಡ್ಡಿಂಗನ್ನು ಹಾಕ್ಕೊಳ್ತೀವಿ. ಕಾಂಪಿಟೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಲಾಸ್ಟ್ ಸ್ಟೆಪ್ ಇದು, 3rd ಸ್ಟೆಪ್ಪು. ಈ ಥರ ಹೆಡ್ಡಿಂಗ್ ಹಾಕ್ಕೊಳ್ತೀವಿ. ಕಂಪನಿ ಪ್ಲ್ಯಾಂಟ್ ಇದ್ರ ಪ್ಲ್ಯಾಂಟು ಅದೇನು ಕೊಟ್ಟಿರ್ತಾರೆ ನೋಡ್ಕೊಳ್ತೀವಿ. ವೇರ್ ಹೌಸ್ ಇದ್ರೆ ವೇರ್ ಹೌಸು, ಆ ರೀತಿ ಡೀಲರ್ಸು. ಸೆಲ್ ಎಂಟ್ರಿ ಕಾಸ್ಟ್, ಈ ಟೇಬಲ್ ವ್ಯಾಲ್ಯೂ ಏನು ಹೆಡ್ಡಿಂಗ್ ಇದೆ ಇದೆಲ್ಲ ಸೇಮೇ ಇರುತ್ತೆ, ಅದೇನು ಚೇಂಜಸ್ ಆಗಲ್ಲ. ಬೇಕಾದ್ರೆ ನೀವು ಪ್ರೀವಿಯಸ್ 3 ಪ್ರಾಬ್ಲಮಲ್ಲಿ ಕೂಡ ನೋಡಿ ಸೇಮ್ ಇದೆ, 3 ವೀಡಿಯೋಸಲ್ಲೂ ಕೂಡ ನೋಡಿರ್ತೀರ. ಹಾಗಾದರೆ ಇದು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ 4 ಕಂಪನಿ ಇದಲ್ವ, 4ಅನ್ನು ಕೂಡ ಬರ್ಕೊಳ್ಳಿ. ಹಾಗಾದರೆ C1ನಿಂದ ಎಲ್ಲೆಲ್ಲಿಗೆ ಯಾವ ಡೀಲರಿಗೆ ಅಲಾಟ್ಮೆಂಟ್ ಮಾಡೋಕ್ಕೆ ಹೇಳಿದ್ವಿ, C1ನಿಂದ ನಮಗೆ ಎಷ್ಟು ಯೂನಿಟ್ಸ್ ಇದೆ, 60 ಯೂನಿಟ್ಸ್. 60ಅನ್ನು ಕೂಡ ಅಲಾಟ್ಮೆಂಟು D1ಗೆ 30, D2ಗೆ 30, ಅಲ್ಲಿಗೆ 30 30 60. ಗೊತ್ತಾಗ್ತಿದೆಯಾ? ಹಾಗಾಗಿ ಅದನ್ನು ಬರ್ಕೊಳ್ತೀವಿ ಅಷ್ಟೇ. C1ನಿಂದ 30, C1ನಿಂದ D2ಗೂ ಕೂಡ 30. ಅದೇ ರೀತಿ C2ಇಂದ D2ಗೆ ಮತ್ತು D3ಗೆ, C2ಇಂದ D2ಗೆ ಮತ್ತು D3ಗೆ, C3ಇಂದ ಎಲ್ಲಿಗೆ ಬರ್ದಿದ್ದೀವಿ ನೋಡಿ, ಯಾವ ಸೆಲ್ಲಲ್ಲಿ ಬರ್ದಿದ್ದೀವಿ ಅದು D3 D4, C3ಇಂದ D3 D4. ಲೈಕ್ ಅದೇ ಥರ C4ಇಂದ D3 D4 D5, C4ಇಂದ D4 D5 ಇಷ್ಟೇ. ಇದು ಆದಮೇಲೆ ಇಲ್ಲಿ 5 ಬರ್ಕೊಳ್ತಾರೆ. ಸೆಲ್ ಎಂಟ್ರಿ ಕಾಸ್ಟ್ ಅಂತಂದರೆ ಫಸ್ಟ್ ಒರಿಜಿನಲ್ ಪ್ರಾಬ್ಲಮಲ್ಲಿ ಏನಿತ್ತು, ಕ್ವಶನ್ ಪೇಪರಲ್ಲಿ ನೀವು ನೋಡಿದ್ರೆ 5 ಇತ್ತಲ್ವಾ, 5 × 30 ಇದು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್. ಮೇಲ್ಗಡೆ ಹೆಡ್ಡಿಂಗ್ ಬರ್ದಿದ್ದೀವಿ × 30. ಇಲ್ಲಿ 5 ಅನ್ನೋದು ಆ ಸೆಲ್ಲಲ್ಲಿ ಇದ್ದಂತಹ ಕಾಸ್ಟ್ ಒರಿಜಿನಲ್ ಪ್ರಾಬ್ಲಮಲ್ಲಿ ನಮಗೆ ಗೊತ್ತಿದಲ್ವಾ. ಹಾಗಾದರೆ ನೀವು ಫಸ್ಟು ಪ್ರಾಬ್ಲಮನ್ನು ನೋಟ್ ಮಾಡ್ಕೊಂಡಿರ್ತೀರ. ಇಲ್ಲಿ 5 ರೂಪೀಸ್ ಇದೆ, 7 9 6 12 9 ಇದನ್ನು ಒಂದು ಕಡೆ ಬರಿತಾ ಹೋಗ್ತೀರಾ ಅಂಡರ್ ಸೆಲ್ ಎಂಟ್ರಿ ಕಾಸ್ಟಲ್ಲಿ. ಈ ಕಡೆ ಎಲ್ಲ ಬರಿತಾ ಹೋಗ್ತೀರಾ, ಅಷ್ಟೇ ಸಿಂಪಲ್. ನೋಡಿಲಿ 5 7 9 6 5 7 9 6 12 9 7 13
12, 9, 7, 13 ಈ ರೀತಿ ಬರೀತೀರ. ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಅಂದರೆ ನೀವು ಅಲ್ಲಿ ಬಾಕ್ಸಲ್ಲಿ ಎಷ್ಟು ಬರೆದಿದ್ದೀರ 30, 30, 10, 10, 30, 30, 10, 10 ಗೊತ್ತಾಗ್ತದೇನಾ. 30, 30, 10, 10, 10, 10, 10, 20, 30, 10, 10, 20, 30. ಹಾಗಾದರೆ ಏನಿಲ್ಲ, ಸೆಲ್ ಎಂಟ್ರಿ ಕಾಸ್ಟು ಮತ್ತು ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್ ಸೆಲ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಅಷ್ಟು ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಿಗುತ್ತೆ ಲಾಸ್ಟ್ ಕಾಲಮಲ್ಲಿ. 5 × 30 150, 7 × 30 ಇದೇ ರೀತಿ ನೀವು ಮಾಡ್ತಾ ಹೋದರೆ 13 × 30 390 ಈ ವ್ಯಾಲ್ಯೂಸ್ ಬರುತ್ತೆ. ಇದನ್ನು ಟೋಟಲ್ ಮಾಡಿಟ್ರೆ ವಿ ವಿಲ್ ಗೆಟ್ 1250. ದಟ್ ಈಸ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಕರಿತೀವಿ. ಇನ್ ರುಪೀಸಲ್ಲಿ ಬರೆದಿದ್ದೀವಿ. ಇದು ಅಂಡರ್ NWCR ಮೆಥಡಲ್ಲಿ ನಮಗೆ ಕಾಸ್ಟು ಸಿಕ್ಕಿರೋಂಥದ್ದು. ಅದಕ್ಕೊಂದು ಇನ್ಫರೆನ್ಸನ್ನು ಬರೀತೀವಿ ಅಷ್ಟೇ. ಇನ್ಫರೆನ್ಸ್: ದ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಅಲೋಕೇಟಿಂಗ್ ಯೂನಿಟ್ಸ್ ಫ್ರಮ್ ಕಂಪನೀಸ್ ಟು ದೇರ್ ಡೀಲರ್ಸ್ ಅಂಡರ್ NWCR ಮೆಥಡ್ ಕಾಸ್ಟ್ ಆಫ್ ₹1250 ಏನು ಬಂದಿದೆ ಅದನ್ನು ಇಲ್ಲಿ ಬರಿತೀವಿ. ಇಷ್ಟನ್ನು ಬರೆದು ಕ್ಲೋಸ್ ಮಾಡಿದರೆ ಈ ಥರ ಪ್ರಾಬ್ಲಮನ್ನು 5 ಅಥವಾ 10 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು.